ಒಂದಷ್ಟು ಆಡಿಯೋಗಳು ಕೂಡ ಕೇಳಿಸ್ತಾ ಇದೆ. ಗ್ಯಾರಂಟಿ ನ್ಯೂಸ್ನ ಚೀಫ್ ಎಡಿಟರ್ ರಾಧಾ ಹಿರೇಗೌಡರವರು ಕೂಡ ಮಂಜುನಾಥ್ರವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ರಾಧಾ ಹಿರೇಗೌಡರು ಅವರು ಮಂಜುನಾಥ್ ಕುಟುಂಬಸ್ಥರನ್ನು ಭೇಟಿಯಾಗಿ ಅಲ್ಲಿಯೇ ಇದ್ದು ಅವರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ, ಧೈರ್ಯ ತುಂಬುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು. ಅವರ ಪತ್ನಿ ಕೂಡ ಇನ್ನೇನು ಈಗ ಆಗಮಿಸಿರುವಂಥದ್ದು. ಅವರನ್ನು ಕೂಡ ಭೇಟಿಯಾಗಿ ಅಲ್ಲಿ ಏನಾಯಿತು, ಯಾವ ರೀತಿಯಾಗಿ ಘಟನೆ ಆಯಿತು ಅಂತ ಹೇಳಿ ಒಂದಷ್ಟು ಮಾಹಿತಿಯನ್ನು ಪಡೆಯೋದರ ಜೊತೆಗೆ ಅವರ ಕುಟುಂಬಸ್ಥರಿಗೆ ನಿಮ್ಮ ಜೊತೆ ನಾವಿದ್ದೀವಿ, ನೀವು ಧೈರ್ಯವಂತೆ, ನಾವು ಕೂಡ ಗಮನಿಸಿದ್ದೀವಿ ಕಳೆದ 2 ದಿನಗಳಿಂದಲೂ ಕೂಡ ನೀವು ನಿಮ್ಮಷ್ಟು ಧೈರ್ಯ ನಿಮ್ಮನ್ನು ನೋಡಿ ಬೇರೆ ಹೆಣ್ಮಕ್ಳು ಕಲಿಬೇಕು, ಅಷ್ಟು ಧೈರ್ಯವಂತೆ ನೀವು ಅಂತ ಹೇಳಿ ಅವ್ರ ಜೊತೆ ಒಂದೆರಡು ಮಾತುಗಳನ್ನಾಡಿ ಅವರ ತಾಯಿಯ ಜೊತೆ ಕೂಡ ರಾಧಾ ಹಿರೇಗೌಡರವರು ಕೂಡ ಮಾತನಾಡಿದ್ದಾರೆ. ಅವರ ತಾಯಿಗೆ ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಕುಟುಂಬಸ್ಥರು ಕೂಡ ಸ್ಥಳದಲ್ಲಿ ಇರುವಂಥದ್ದು, ನೆರೆಹೊರೆಯವರು ಕೂಡ ಇದ್ದಾರೆ. ಅವರನ್ನೆಲ್ಲರನ್ನೂ ಕೂಡ ಭೇಟಿಯಾಗಿ ಮಂಜುನಾಥ್ರವರು ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇರ್ತಾ ಇದ್ರು ಅನ್ನೋದರ ಬಗ್ಗೆ ಎಲ್ಲವೂ ಕೂಡ ಮಾತನಾಡ್ತಾ ಇದ್ದಾರೆ ರಾಧಾ ಹಿರೇಗೌಡರವರು. ರಾಧಾ ಹಿರೇಗೌಡರ್ ಅವರು ಇದೀಗ ಸ್ಥಳೀಯ ಶಾಸಕರನ್ನು ಕೂಡ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ನೋಡ್ತಾ ಹೋಗೋಣ. ಮಂಜುನಾಥ್ ಅವರ ಪಾರ್ಥಿವ ಶರೀರದ ಆಗಮನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇನ್ನು ಸ್ಥಳೀಯ ಶಾಸಕರಾದಂಥ ಚನ್ನಬಸಪ್ಪ ಅವರು ಕೂಡ ಆಗಮಿಸಿದ್ದಾರೆ. ಈಗಾಗಲೇ ಹಲವಾರು ಬಾರಿ ಮನೆಗೆ ಬಂದು ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಕೂಡ ಹೇಳಿದ್ದಾರೆ. ಆದರೆ ಯಾರೂ ಊಹಿಸಲಾರದ ಘಟನೆ ಇದು ಆಗೋಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಈ ಬಾರಿಗೆ ಎಚ್ಚರಿಕೆಯ ಮಾತಿನ ಜೊತೆಗೆ ನಮಸ್ಕಾರ ಸರ್. ನಮಸ್ಕಾರ ಸರ್, ಈ ಥರದ ಒಂದು ಘಟನೆ ತಮ್ಮ ಕ್ಷೇತ್ರದಲ್ಲಿ ನಡೆಯುತ್ತೆ ಅಂತ ತಾವು ಅಂದ್ಕೊಂಡಿರಲಿಲ್ಲ ಅಂತ ಅನಿಸುತ್ತೆ. ತಮಗೆ ಎಕ್ಸಾಕ್ಟ್ಲಿ ಎಷ್ಟು ಗಂಟೆಗೆ ಗೊತ್ತಾಯಿತು ಸರ್ ಇದು? ನಮಗೆ ಮೊನ್ನೆ ಮಧ್ಯಾಹ್ನ ಗೊತ್ತಾಯಿತು. ಗೊತ್ತಾದ ತಕ್ಷಣ ನಾವು ಸಂಬಂಧಪಟ್ಟಂಥ ಮೇಲ್ಗಡೆ ಯಾರು ನಮ್ಮ ಪ್ರಮುಖರಿದ್ದಾರೆ ಅವರನ್ನು ಭೇಟಿ ಮಾಡುವಂಥ ಕೆಲಸನ ನಾವು ಮಾಡಿದ್ವಿ. ಇಲ್ಲಿನ ಜಿಲ್ಲಾಧಿಕಾರಿಗಳು, ರಕ್ಷಣಾಧಿಕಾರಿಗಳು ಅವರನ್ನು ಭೇಟಿ ಮಾಡಿದಾಗ ಅವರು ಖಾತ್ರಿಪಡಿಸಿದ್ರು. ಅದಾದ ಮೇಲೆ ನಾವು ಮನೆ ಹತ್ರ ಬಂದು ಮನೆಯವ್ರಿಗೆ ಭೇಟಿ ಮಾಡುವಂಥ ಕೆಲಸಗಳೆಲ್ಲ ಮಾಡಿದ್ವಿ. ಮುಂದಾಗುವಂಥ ಎಲ್ಲ ಸಂಗತಿಗಳನ್ನು ಯೋಚನೆ ಮಾಡಿದ್ದೀವಿ. ಇವತ್ತು ಅಂತ್ಯಕ್ರಿಯೆ ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಎಲ್ಲ ರೀತಿಯ ವ್ಯವಸ್ಥೆಗಳು ನಡೆದಿದೆ. ವಿಶೇಷವಾಗಿ ಇಲ್ಲಿ ಬಂದು ಹೋದಂಥ ಅನೇಕ ಹಿರಿಯ ರಾಜಕಾರಣಿಗಳು ಅವರೆಲ್ಲರೂ ಕೂಡ ಇದ್ರ ಜೊತೆಗೆ ನಿಂತ್ಕೊಂಡಿದ್ದಾರೆ. ವಿಶೇಷವಾಗಿ ಮಧು ಬಂಗಾರಪ್ಪನವರು ಬಂದಿದ್ದರು, ಇಲ್ಲಿನ ಉಸ್ತುವಾರಿ ಸಚಿವರು, ಲೋಕಸಭಾ ಸದಸ್ಯರು ನಮ್ಮ ರಾಘವೇಂದ್ರ ಅವರು, ಹಾಗೆಯೇ ನಮ್ಮ ಜಿಲ್ಲಾಧಿಕಾರಿಗಳು, ರಕ್ಷಣಾಧಿಕಾರಿಗಳು, ಬೇರೆ ಬೇರೆ ಚುನಾಯಿತ ಪ್ರತಿಗಳೆಲ್ಲ ಬಂದು ಹೋಗಿದ್ದಾರೆ. ಗೋಪಾಲಕೃಷ್ಣನು ಕೂಡ ಬಂದಿದ್ದು. ನಾವು ಅಲ್ಲಿನ ನಮ್ಮ ಪ್ರಮುಖರಾದಂಥ ಅಶೋಕ್ ಅವ್ರ ಹತ್ರ ಮಾತಾಡಿದ್ದು. ಅದಾದಮೇಲೆ ನಮ್ಮ ಇವರು ತೇಜಸ್ವಿ ಸೂರ್ಯ ಅವರು ಆ ಜಾಗದಲ್ಲಿ 10 ಕಿಲೋಮೀಟ್ರ್ ದೂರದಲ್ಲಿ ಇದ್ದರು. ಅವರು ಕಾಶ್ಮೀರದಲ್ಲೇ ಇದ್ದರು. ಘಟನೆ ನಡೆದಿದ್ದಕ್ಕೂ ಅವರಿರೋ ಜಾಗಕ್ಕೂ 10 ಕಿಲೋಮೀಟ್ರ್ ದೂರದಲ್ಲಿದ್ದರು. ಅವರಿಗೂ ಆತಂಕ ಆಯಿತು, ಈಗ ಆಗಿದೆಯಲ್ಲ ಅಂಥೇಳಿ. ಅದಾದಮೇಲೆ ನಾವು ಪ್ರಹ್ಲಾದ್ ಜೋಶಿಯವರನ್ನು ಭೇಟಿ ಮಾಡಿದ್ವಿ. ಪ್ರಹ್ಲಾದ್ ಜೋಶಿಯವರನ್ನು ಭೇಟಿ ಮಾಡಿದ್ಮೇಲೆ ಅವರು ವಾಪಸ್ ಎಲ್ಲ ಸಂಗತಿಗಳು ತಿಳಿಸ್ತೀನಿ ಅಂತ ತಿಳಿಸಿದ್ರು. ರಾತ್ರಿ ಮಾತಾಡಿ ಸಂಬಂಧಪಟ್ಟಂಥ ಮನೆ ಕುಟುಂಬದವ್ರ ಹತ್ರನೂ ಕೂಡ ರಾತ್ರಿ 1 ಗಂಟೆಗೆ ಮಾತಾಡೋ ಪ್ರಯತ್ನ ಅವರು ಮಾಡಿದ್ರು. ಅದಾದಮೇಲೆ ಇವತ್ತು ನಮ್ಮ ಪ್ರಹ್ಲಾದ್ ಜೋಶಿಯವರು ಕೂಡ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ, ಫ್ಲೈ ಆಗಿದ್ದಾರೆ. ಈಗ ಬರ್ತಾರೆ ಇನ್ನು ಕೆಲವೇ ನಿಮಿಷಗಳಲ್ಲಿ. ಮಧು ಬಂಗಾರಪ್ಪನವರು ಬರ್ತಾರೆ. ಸೊ ಒಟ್ಟು ಆಗಬೇಕಾಗಿರೋಂಥ ಕಾರ್ಯದ ಬಗ್ಗೆ ಮತ್ತು ವಿಶೇಷವಾಗಿ ಶಿವಮೊಗ್ಗದ ಜನತೆ ಇದನ್ನು ಪ್ರತಿಭಟನೆಯ ಸ್ವರೂಪಕ್ಕೂ ಯೋಚನೆ ಮಾಡಿದ್ದಾರೆ, ಗೌರವ ಸಮರ್ಪಣೆ ಕಾರ್ಯಕ್ಕೂ ಯೋಚನೆ ಮಾಡಿದ್ದಾರೆ. ಅರ್ಧ ದಿನ ಗೌರವಕ್ಕೋಸ್ಕರ ಅರ್ಧ ದಿನ ಶಿವಮೊಗ್ಗವನ್ನು ಬಂದ್ ಮಾಡಬೇಕು ಅಂತ ಸ್ವತಃ ಅವರು ಯೋಚನೆ ಮಾಡಿರುವಂಥದ್ದು. ಅವರ ಎಲ್ಲ ಅಸೋಸಿಯೇಷನವರು ಕೂಡ ನಮ್ಮ ಹತ್ರ ಮಾತಾಡಿದರು. ನಾವು ಅರ್ಧ ದಿನ ಗೌರವಕ್ಕೋಸ್ಕರ ನಾವು ಬಂದ್ ಮಾಡ್ತೇವೆ ಸರ್ ಅಂಥೇಳಿ.
ಹಾಗಾಗಿ ಈ ಥರದ ಒಂದು ಪ್ರಕ್ರಿಯೆ ಶಿವಮೊಗ್ಗದಲ್ಲಿ ನಡೆದಿದೆ. ಈಗ ಸರ್, ಶಿವಮೊಗ್ಗದಲ್ಲಿ ತಮಗೆ ಗೊತ್ತಿದೆ ಯಾವ ರೀತಿಯಾದಂತಹ ಒಂದು ಕೋಮು ಸೂಕ್ಷ್ಮ ಪ್ರದೇಶವಾಗಿದೆಯೂ ಕೂಡ. ಈಗ ಆಕ್ರೋಶ ಅನ್ನೋದು ಒಂದು ರೀತಿ ಧರ್ಮದ ರೂಪವನ್ನು ಪಡ್ಕೊಳ್ತಾ ಇದೆ. ನಿಮ್ಮ ಮೇಲೆ ತುಂಬ ಜವಾಬ್ದಾರಿ ಇದೆ ಮತ್ತು ರಿಯಲ್ ಚಾಲೆಂಜ್ ನಿಮಗೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಈ ಬಂದ ಪ್ರತಿಭಟನೆಗಳು ಕೇವಲ ಗೌರವಾರ್ಥಕವಾಗಿ ಮಾತ್ರ ಇದ್ದರೆ ಒಳ್ಳೆಯದು. ಅದರ ಆಚೆಗಿನ ಸಣ್ಣ ಪುಟ್ಟ ಡೆವಲಪ್ಮೆಂಟ್ಸ್ಗಳು ಕೂಡ ಅದು ತುಂಬ ದೊಡ್ಡ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಸೊ ಹೇಗೆ ಪ್ರಿಪೇರ್ ಆಗಿದ್ದೀರಿ ಸರ್? ಯಾವುದೇ ಥರದ ಯಾವುದೇ ರೀತಿಯ ಸಂಗತಿಗಳನ್ನು ಯೋಚನೆ ಮಾಡಿಲ್ಲ. ಈಗ ಅಂತ್ಯಕ್ರಿಯೆಗಳ ಬಗ್ಗೆ ಮಾತ್ರ ಯೋಚನೆ ನಡೆದಿದೆ. ಯಾವುದೇ ರೀತಿಯ ಬೇರೆ ಮಾನಸಿಕತೆಯಲ್ಲಿ ಇರುವಂಥ ಯಾವುದೇ ರೀತಿಯ ಸಂಗತಿಗಳು ಇಲ್ಲಿ ನಡೆಯೋದಿಲ್ಲ. ಇದು ಶಿವಮೊಗ್ಗ ಇದು. ಹಾಗಾಗಿ ಬೇರೆ ಏನೋ ನಡೆದೋಗ್ಬಿಡುತ್ತೆ ಆ ಥರ ಏನು ಆಗೋದಿಲ್ಲ. ಎಲ್ಲರೂ ವಿಶ್ವಾಸನ ತೊಗೊಂಡಿದ್ದೇವೆ. ಯಾರೂ ಕೂಡ ಇದು ಬೇರೆ ರೀತಿಯ ಆಲೋಚನೆಗಳನ್ನು ಮಾಡುವಂಥದ್ದು ಸರಿಯಲ್ಲ ಅನ್ನೋಂಥದ್ದನ್ನು ಕೂಡ ನಾವು ಹೇಳಿದ್ದೇವೆ. ಆ ಕೆಲಸ ಆಗೋದಿಲ್ಲ ಶಿವಮೊಗ್ಗದಲ್ಲಿ. ಅಷ್ಟು ಸುಲಭವಾಗಿ ಬೇರೆಯವರು ಬಂದು ಇನ್ನೇನೋ ಮಾಡ್ತಾರೆ ಅಂತಲೂ ಏನಿಲ್ಲ. ಆದರೆ ಈ ಘಟನೆ ನಡೀಬಾರ್ದಿತ್ತು. ಶಿವಮೊಗ್ಗದ ತನಕ ಭಯೋತ್ಪಾದಕರು ಇಲ್ಲಿ ಈ ಒಂದು ನಮ್ಮ ಶಿವಮೊಗ್ಗ ಮಂಜುನಾಥನನ್ನು ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ರೀತಿಯ ಆಲೋಚನೆಗಳು ಕೇಂದ್ರದ ಮಟ್ಟದೊಳಗಡೆ ಅಮಿತ್ ಶಾ ಅವರಿದ್ದಾರೆ, ಮೋದಿ ಅವರಿದ್ದಾರೆ. ಮೋದಿ ಅಮಿತ್ ಶಾ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಸರ್, ಈಗ ತನ್ನದಲ್ಲದ ತಪ್ಪು, ಪಾಪ ಪ್ರವಾಸಕ್ಕೆ ಅಂತ ಹೆಂಡತಿ ಮಕ್ಕಳ ಜೊತೆ ಹೋದಂಥ ವ್ಯಕ್ತಿಯನ್ನು ಈ ರೀತಿ ಧರ್ಮದ ಹೆಸರಿನಲ್ಲಿ ಭಯೋತ್ಪಾದಕರು ಆಹುತಿಯನ್ನು ಪಡೆದುಕೊಂಡ ಮೇಲೆ ಸರ್, ಆ ಕುಟುಂಬಕ್ಕೆ ಏನಾದರೂ ಸವಲತ್ತುಗಳ ಬಗ್ಗೆ, ಸೌಕರ್ಯಗಳ ಬಗ್ಗೆ ಆ ಥರದ ಏನಾದರೂ ಯೋಚನೆಗಳನ್ನು ಮಾಡಿದ್ದೀರಾ? ಯಾರ ಜೊತೆ ಆದರೂ ಮಾತಾಡಿದ್ದೀರಾ? ಅಥವಾ ಎಲ್ಲಿಂದಾದರೂ ಆ ಥರದ ಮಾತುಗಳು ಕೇಳಿ ಬಂತ? ಸರ್ಕಾರದ ಸಹಕಾರ ಸಿಗತ್ತೆ ಅಂತ ಅಂದ್ಕೊಂಡಿದ್ದೇವೆ. ಒಂದಷ್ಟು ಯೋಚನೆ ನಡೀತಾ ಇದೆ ಅಂತ ನನಗೆ ಗೊತ್ತಿರೋಂಥ ಮಾಹಿತಿ. ಅದಕ್ಕಲ್ಲಿ ನಾವು ಒಂದು ಸಮಾಜವಾಗಿ ಹಿಂದೂ ಸಮಾಜ ಅದರ ಬಗ್ಗೆ ಯೋಚನೆ ಮಾಡುವಂಥ ಕೆಲಸ ಮಾಡಬೇಕು, ಮಾಡುತ್ತೆ. ಅವರ ಕುಟುಂಬಕ್ಕೆ ಏನು ಶಕ್ತಿ ಕೊಡಬೇಕು ಆ ಕೊಡುವಂಥ ಕೆಲಸನ ನಾವು ಮಾಡ್ತೇವೆ. ಆ ರೀತಿ ಎಲ್ಲ ರೀತಿಯ ಸಂಗತಿಗಳು ಇಲ್ಲಿವರೆಗೂ ಏನೇನೋ ಆ ಥರದ ಇದೊಂದೇ ಅಲ್ಲ, ಭಾಳಷ್ಟು ಬಾರಿ ಬೇರೆ ಬೇರೆ ಕಾರಣಗಳಿಗೆ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಆ ರೀತಿಯ ಕುಟುಂಬಗಳಿಗೆ ಸಾಂತ್ವನ ಹೇಳುವಂಥ ಕೆಲಸ, ಶಕ್ತಿ ತುಂಬುವಂಥ ಕೆಲಸ ಹಿಂದೂ ಸಮಾಜ ಮಾಡಿದೆ. ಸರ್ಕಾರಗಳಿಂದಲೂ ಇದನ್ನು ಅಪೇಕ್ಷೆ ಪಟ್ಟಿದ್ದೇವೆ. ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿದೆ ಅಂತ ಅಂದ್ಕೊಂಡಿದ್ದೇನೆ. ಈಗಾಗಲೇ ಅನೌನ್ಸ್ ಮಾಡಿದ್ದೇನೆ ಅಂತ ಕೇಳಿದೆ ನಾನು. ಆ ಕಾರ್ಯಕ್ಕೂ ಕೂಡ ನಾವು ಅವರ ಮೇಲೆ ವಿನಂತಿ ಮಾಡೋ ಕೆಲಸನ ಮಾಡ್ತೇವೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ತಾವು ಇಷ್ಟೊತ್ತು ಗಂಟೆ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ.